ತೀರ್ಥಹಳ್ಳಿ ತುಂಗತೀರ ಹತ್ರ ಬಂದಿದ್ದೀವಿ. ಈ ಟೈಮಲ್ಲಿ ಯಾವಾಗೂ ಮಳೆ ಬಂದು ತುಂಬಿರೋದು ಹೊಳೆ ಫುಲ್ಲು. ಈ ಸಲ ನೋಡಿ ಮಳೆ ಇಲ್ಲದೆ ಹೇಗಾಗಿದೆ ಅಂತ ಹೇಳಿ ಹೊಳೆಲಿ ನೀರೇ ಇಲ್ಲ. ಇಲ್ಲಿಂದನೇ ನೋಡಿ ಸೇತುವೆ ತೋರಿಸ್ತಿದೀನಿ. ಬಟ್ ನೀರ್ ಇದ್ದಿದ್ರೆ ಮಾತ್ರ ಹೊಳೆಲಿ ಇನ್ನೂ ಚೆನ್ನಾಗಿರೋದು. ಈ ಹೊಳೆ ನೋಡೋಕ್ಕೋಸ್ಕರನೇ ತುಂಬಾ ಜನ ಬರೋರು ಇಲ್ಲಿಂದನೂ. ಬಟ್ ಏನು ಅಂತ ಹೇಳಿದ್ರೆ ಮಳೆ ಇಲ್ಲದೆ ಎಲ್ಲ ಖಾಲಿ ಖಾಲಿ ಕಾಣಿಸ್ತಿದೆ. ಮಲೆನಾಡಲ್ಲಿ ಮಳೆ ಇದ್ರೇನೆ ಚಂದ ಅಲ್ವಾ. ತುಂಬಾ ಬೇಜಾರಾದಾಗ ಹೊಳೆ ಹತ್ರ ಬಂದ್ಬಿಟ್ರೆ ಸಾಕು. ಇಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಎಲ್ಲ ನೋಡಿದ್ವಿ ಅಂತ ಹೇಳಿದ್ರೆ ಏನೇ ಮೈಂಡ್ ಅಲ್ಲಿ ಇದ್ರು ಮರ್ತೋಗ್ತೀವಿ. ಅಷ್ಟು ಖುಷಿ ಆಗುತ್ತೆ. ಆ ನೀರು ಸುತ್ತಮುತ್ತ ಹಸಿರು ಗ್ರೀನು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಫ್ರೀ ಇದ್ವಿ ಅಂತ ಹೇಳಿ ಸ್ವಲ್ಪ ಹೊತ್ತು ಹೊಳೆ ಹತ್ರ ಹೋದ್ವಿ. ನಿಜ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ನೀರನ್ನ ನೋಡ್ತಿದ್ರೆ ನಿಜ ಎಷ್ಟು ಖುಷಿ ಆಗುತ್ತೆ. ಆ ನೀರಿನ ಸೌಂಡು, ಆ ಗಾಳಿ ಸೌಂಡು, ತಂಪಾದ ವಾತಾವರಣ, ನಿಜ ಚೆನ್ನಾಗಿದೆ ಪ್ಲೇಸ್. ಹಂಗೆ ಮಳೆನೂ ಬಂದು ಹೊಳೆ ಎಲ್ಲ ತುಂಬಿದ್ರೆ ಇನ್ನೂ ನೋಡಕ್ ಚೆನ್ನಾಗದು. ಬಟ್ ತೀರ್ಥಹಳ್ಳಿಯಲ್ಲಿ ತುಂಬಾ ಜನ ಬೇಜಾರಾದ್ರೆ ಹೋಗೋದು ಅಲ್ಲೇ ಹೊಳೆ ಹತ್ರ. ಅಲ್ಲಿ ಹೋದ್ರೆ ಏನೋ ಒಂಥರ ಖುಷಿ ಆಗೋದು. ಹೇಗ್ ಕಾಣ್ತಿದೆ ನೋಡಿ, ತಂಪಾದ ವಾತಾವರಣ, ನೋಡಕ್ಕೆ ಎಷ್ಟು ಸೂಪರ್ ಆಗಿದೆ ತೀರ್ಥಹಳ್ಳಿ ಅಲ್ವಾ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಫೋಟೋ ಶೂಟಿಗೆಲ್ಲ ಬರ್ತಾನೆ ಇರ್ತಾರೆ. ಯಾರಿಗೆ ತೀರ್ಥಹಳ್ಳಿ ಇಷ್ಟನೋ ಇಷ್ಟ ಇಲ್ಲ ಗೊತ್ತಿಲ್ಲ, ನಂಗೆ ಮಾತ್ರ ತುಂಬಾ ಇಷ್ಟ ತೀರ್ಥಹಳ್ಳಿ ಅಂತ ಹೇಳಿದ್ರೆ. ತೀರ್ಥಹಳ್ಳಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ, ಮುಗಿಯಲಾರದ ಮಾತು.